ಇನ್ನು ಚುನಾವಣೆಗೆ ನಾವೀಗಾಗಲೇ ಸಿದ್ಧವಾಗಿದ್ದೀವಿ. ಕೌಂಟ್ ಡೌನ್ ಶುರುವಾಗಿದೆ. ಮತದಾನಕ್ಕೆ ಈಗಾಗಲೇ ನಾವು ಸಿದ್ಧರಾಗ್ತಾ ಇರುವಂಥ ಈ ಟೈಮಲ್ಲಿ ಬಹಿರಂಗ ಪ್ರಚಾರಕ್ಕೂ ಕೂಡ ರಾಜಕೀಯ ನಾಯಕರಿಗೆ ತೆರೆ ಬಿದ್ದಿದೆ. ಅದರ ಜೊತೆಗೆ ಇವತ್ತು ಬಹಳಷ್ಟು ಕಡೆ ಒಂದಷ್ಟು ನಾಯಕರ ವಿರುದ್ಧ ಅಸಮಾಧಾನಗಳು ಕೇಳಿಬಂತು. ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥವರ ಬಗ್ಗೆ ಹಗರಣ ಬಗ್ಗೆ ಮಾತನಾಡಿದ್ರು. ಇನ್ನು ಕೆಲವರು ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ ಅಂತ ಮಾತನಾಡಿದ್ರು. ಇನ್ನು ಕೆಲವರು ಈಗ ಬಂದು ಏನು ಮಾಡ್ತೀರಿ ಅಂತ ಬೈದರು. ಹೀಗೆ ಜನಸಾಮಾನ್ಯರು ಇವತ್ತು ಮತದಾನಕ್ಕಾಗಿ ಬಂದಂಥ ಅಭ್ಯರ್ಥಿಗಳನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಗೆ ಇವತ್ತು ಅಲ್ಲಿನ ಸ್ಥಳೀಯ ಬಿಜೆಪಿಯ ನಾಯಕರೇ ತೀವ್ರ ಮುಜುಗರ ಆಗುವಂತೆ ಒಂದು ಅಭಿಯಾನ ನಡೆಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಫ್ರಮ್ ಡೇ ಒನ್ ನಿಂದಲೂ ಕೂಡ ಚಿಕ್ಕಬಳ್ಳಾಪುರದ ಅಭ್ಯರ್ಥಿಯಾಗಿ ಇವರ ಹೆಸರು ಘೋಷಣೆ ಆಗ್ತಿದ್ದಂತೆ ಸಾಕಷ್ಟು ಆರೋಪಗಳು ಇವರ ವಿರುದ್ಧ ಕೇಳಿ ಬಂದವು. ಸ್ವಪಕ್ಷದ ಕಾರ್ಯಕರ್ತರೇ ಅವರು ಅಭ್ಯರ್ಥಿ ಆದ್ರೆ ನಾವು ಪಕ್ಷದ ಪರವಾಗಿ ಕೆಲಸ ಮಾಡೋದೇ ಇಲ್ಲ ಅಂತೇಳಿ ಘೆರಾವ್ ಹಾಕಿದ್ರು. ಗೋ ಬ್ಯಾಕ್ ಅಂತ ಕೂಗಿದ್ರು. ಟಿಕೆಟ್ ಬೇರೆಯವ್ರಿಗೆ ಕೊಡಿ ಅಂತ ಒತ್ತಡ ತಂದ್ರು. ಮೋದಿ ಬೇಕು, ಸುಧಾಕರ್ ಬೇಡವೇ ಬೇಡ ಅಂತಂದ್ರು. ಸಾಕಷ್ಟು ಸ್ವಪಕ್ಷದ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ಮಾಡಿದ್ರು. ಪೋಸ್ಟರ್ಗಳನ್ನು ಹಿಡ್ಕೊಂಡು ಬೀದಿಗೆ ಬಂದ್ರು. ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವಿವತ್ತು ಬಿಜೆಪಿಗಾಗಿ ಕೆಲಸ ಮಾಡಬೇಕು, ದುಡಿಬೇಕು ಅಂತಂದ್ರೆ ಇಂಥವ್ರಿಗೆ ನೀವು ಟಿಕೆಟ್ ಕೊಟ್ರೆ ನಾವು ಹೆಂಗ್ ಕೆಲಸ ಮಾಡೋದು ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆವತ್ತು ಆರಂಭ ಆದಂತ ಈ ಗೋ ಬ್ಯಾಕ್ ಅಭಿಯಾನ ಇವತ್ತಿಗೂ ಈ ಕ್ಷಣಕ್ಕೂ ನಿಂತಿಲ್ಲ. ಈಗಲೂ ಕೂಡ ಆ ಬಗ್ಗೆ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಒಂದು ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಆ ಪತ್ರದಲ್ಲಿ ಈ ಸುಧಾಕರ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿ ಮೋದಿ ಬೇಕು, ಸುಧಾಕರ್ ಬೇಡ ಬೇಡ ಅಂತ ಹೇಳಿ ಅಭಿಯಾನ ಮಾಡಿದ್ರು ಪವಿತ್ರ ಇವತ್ತು. ಸೊ ಹೀಗೆ ಸುಧಾಕರ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಇವರು ವಿರುದ್ಧವಾಗಿ ಸ್ವಪಕ್ಷದ ನಾಯಕರೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಅಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರ ಅಭಿಮಾನಿ ಬಳಗನೇ ಈ ಒಂದು ಅಭಿಯಾನವನ್ನ ಶುರು ಮಾಡಿರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ಕ್ಷಮಿಸಿ ಮೋದಿಜಿ, ಈ ಬಾರಿ ನನ್ನ ಮತ ನೋಟಾಗೆ ಅಂತ. ಹಾಗಾದ್ರೆ ಏನ್ ಮಾಡಿದ್ರು ಸುಧಾಕರ್ ಅವರು? ಒಂದಷ್ಟು ಹಗರಣಗಳು ನಿಮ್ಮ ಮುಂದೆನೇ ಇದೆ. ಕೋವಿಡ್ ಸಂದರ್ಭದಲ್ಲೆಲ್ಲ ಏನೆಲ್ಲ ಆಯ್ತು ಅಂತ ಇಲ್ಲಿ ವಿಶ್ವ ನಾಯಕನಲ್ಲಿ ನಾವು ಕ್ಷಮೆ ಕೇಳ್ತಾ ಈ ಬಾರಿ 2024ರ ಲೋಕಸಭಾ ಚುನಾವಣೆಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ನಾವು ನಿಮ್ಮ ಕಟ್ಟ ಅಭಿಮಾನಿಗಳಾಗಿದ್ರು ಕೂಡ ಬಿಜೆಪಿ ಅಭ್ಯರ್ಥಿಗೆ ನಾವು ಮತ ಹಾಕಲ್ಲ, ನಮ್ಮ ಕುಟುಂಬದ ಮತ ನೋಟಾಗೆ ಅಂತ ಹೇಳ್ತಾ ಅವರಿಗೆ ಕ್ಷಮೆ ಕೇಳಿದ್ದಾರೆ. ನಾವು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಯಾಕೆ ತಿರಸ್ಕರಿಸ್ತೀವಿ ಅಂದ್ರೆ ಜನ ಯಾಕೆ ಅವರನ್ನ ತಿರಸ್ಕರಿಸ್ತಾ ಇದ್ದಾರೆ ಅದಕ್ಕೊಂದಷ್ಟು ಪಟ್ಟಿಯನ್ನೇ ಅವರು ಬಿಡುಗಡೆ ಮಾಡಿದ್ದಾರೆ. ಪಕ್ಷ ನಿಷ್ಠೆ ಇಲ್ಲದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇವ್ರು ಮಾಡಿದ್ದೇನು? ಜಾತಿಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡಿದ್ರು, ಅವ್ರ ಬೇಳೆಯನ್ನ ಬೇಯಿಸ್ಕೊಳ್ಟ್ರು, ಒಕ್ಕಲಿಗ ಸಮುದಾಯದ ಮುಖಂಡರನ್ನ ಬೆಳೆಯೋದಕ್ಕೂ ಬಿಡದೆ ಅವ್ರ ಮೇಲೆ ಕೇಸುಗಳನ್ನ ಹಾಕಿ ಸೇಡಿನ ರಾಜಕಾರಣ ಮಾಡಿದ್ರು. ಸೊ ಇದಕ್ಕಾಗಿ ನಾವು ಹಾಕ್ತೀವಿ ನೋಟಾ ಓಟ್ ಅಂತ ಹೇಳಿದ್ರು. ಇನ್ನ ವಹ್ನಿ ಕುಲ ಜನಾಂಗದವರಿಗೆ ಈತ ಮಾಡಿರುವ ಅನ್ಯಾಯದಿಂದಾಗಿ ಇಡೀ ಜನಾಂಗ ಬಹಿರಂಗವಾಗಿ ಬಹಿಷ್ಕಾರ ಹಾಕಿರೋದು, ಅದಕ್ಕಾಗಿ ನಾವು ನೋಟವನ್ನ ಹಾಕ್ತೀವಿ. ಇನ್ನ PM ಕೇರ್ಸ್ ಫಂಡ್ ಇದು ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ನೀಡಿದ್ರು, ಆದ್ರೂ ಕೂಡ ಕಮಿಷನ್ಗಾಗಿ ಟೆಂಡರ್ ಪ್ರಕ್ರಿಯೆಯನ್ನೇ ವಿಳಂಬ ಮಾಡಿ ಆಕ್ಸಿಜನ್ ಟ್ಯಾಂಕ್ಗಳು ಸ್ಥಾಪನೆ ಮಾಡೋದಕ್ಕೆ ವಿಳಂಬವಾಗಿದ್ರಿಂದ ತನ್ನ ಸ್ವಾರ್ಥಕ್ಕಾಗಿ ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಗಿದ್ದು ನೇರವಾಗಿ ಇದೇ ಡಾಕ್ಟರ್ ಕೆ ಸುಧಾಕರ್. ಸೊ ಹಾಗಾಗಿ ನಾವು ಅವರಿಗೆ ನಮ್ಮ ಕುಟುಂಬದವರು ಸಹ ಮತ ಹಾಕಲ್ಲ, ನಾವು ನೋಟಾಗಿ ಹಾಕ್ತೀವಿ. ಡಾಕ್ಟರ್ ಕೆ ಸುಧಾಕರ್ ಹೆಣ್ಣು ಮಕ್ಕಳ ಸ್ಯಾನಿಟರಿ ಪ್ಯಾಡ್ ಖರೀದಿಯಲ್ಲಿ ಭಾರಿ ಹಗರಣ ಮಾಡಿದ್ದು ಅಲ್ಲದೆ ಕೋವಿಡ್ ಸಾವಿಗೆ ಕಾರಣಕರ್ತರಾಗಿದ್ದಕ್ಕಾಗಿ ಹೆಣಕ್ಕೆ ಹೊದಿಸುವ ಬಟ್ಟೆಯಲ್ಲೂ ಹಣ ಮಾಡಿಕೊಂಡ ಸುಧಾಕರ್ಗೆ ನಮ್ಮ ಮತ ಇಲ್ಲ ಮೋದಿ ಜಿ, ಕ್ಷಮಿಸಿ ಅಂತ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ರು. ಇವರು ಸಚಿವರಾದ ನಂತರ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನು ಕೂಡ ಕಡೆಗಣನೆ ಮಾಡಿದ್ರು, ಗಣನೆಗೆ ತೆಗೆದುಕೊಳ್ಳಿಲ್ಲ. ಕಾರ್ಯಕರ್ತರ ಆಗು ಹೋಗುಗಳನ್ನ ಕೇಳದೆ ನಿಷ್ಠಾವಂತ ಕಾರ್ಯಕರ್ತರು ಸ್ಪಂದಿಸೋದಕ್ಕೆ ಇವರು ಕಡೆಗಣಿಸಿದ್ರು. ಸೊ ಆ ವಿಚಾರಗಳಿಗೂ ಕೂಡ ಇವರು ನಾವು ವೋಟ್ ಹಾಕಲ್ಲ ಇವರಿಗೆ ಅಂತ ಹೇಳ್ತಾ 23ರ ವಿಧಾನಸಭಾ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿಯನ್ನ ನೀಡಿದ್ರು. ಬಟ್ ಉಸ್ತುವಾರಿ ನೀಡಿದ್ರು ಕೂಡ
ಏನೂ ಯೂಸ್ ಆಗ್ಲಿಲ್ಲ, ಒಂದು ಸಲನೂ ಕ್ಷೇತ್ರಕ್ಕೆ ಬರ್ಲಿಲ್ಲ, ಕ್ಷೇತ್ರದ ಜನರಿಗೆ ಏನ್ ಬೇಕು ಬೇಡ ಏನೂ ಕೇಳಲಿಲ್ಲ. ಇಂತಹ ಒಬ್ಬ ಅಭ್ಯರ್ಥಿ ನಮಗೆ ಬೇಕಾ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇವರ ವಿರುದ್ಧ ಕೇಳಿ ಬಂದಿರದೆ ಸರ್ಕಾರದ ಹಣವನ್ನ ಲೂಟಿ ಹೊಡೆದ್ರು. ಏನು ಕೋವಿಡ್ ಹಗರಣಗಳಲ್ಲಿ ಸ್ಯಾನಿಟೈಸರ್ ಇಂದ ಹಿಡಿದು ಈಗ ಹೇಳಿದ್ರಿ ತಾವು ಶವದ ಮೇಲೆ ಹಾಕುವಂತ ಬಟ್ಟೆಯನ್ನ ಮೊದಲು ಮಾಡಿ ಆ ಹೆಣದ ಮೇಲೆ ದುಡ್ಡು ಮಾಡ್ತಾರಂತಾರಲ್ಲ ಅಂತ ಒಂದು ಕೆಲಸ, ನೀಚ ಕೆಲಸ ಇವ್ರು ಮಾಡಿದ್ದಾರೆ. ಹೀಗಾಗಿ ಇಂಥವ್ರಿಗಾಗಿ ಇವತ್ತು ನಾವು ನಿಮಗೆ ಬೆಂಬಲವನ್ನು ಕೊಡದೇ ಇರುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ. ಸೊ ದಯವಿಟ್ಟು ನೀವು ಗೆಲ್ತೀರಾ, 3ನೇ ಅವಧಿಗೆ ನೀವು ಬರ್ತೀರಾ. ಆದರೂ ಇವ್ರು ಗೆದ್ರೆ ನಮ್ಮ ಕ್ಷೇತ್ರಕ್ಕೆ ಏನೂ ಕೂಡ ಕೊಡುಗೆ ಇಲ್ಲ. ಇಂಥವ್ರನ್ನ ಗೆಲ್ಲಿಸಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕಳಂಕ ತಂದಂಗೆ ಆಗುತ್ತೆ ಅಂತೇಳಿ ನಾವು ಇವತ್ತು ನೋಟಾಗೆ ಓಟ್ ಕೊಡ್ತಾ ಇದ್ದೀವಿ ಅಂತೇಳಿ ಸ್ವಪಕ್ಷದ ಮೋದಿ ಅಭಿಮಾನಿ ಬಳಗವೇ ಈ ರೀತಿಯಾಗಿ ಇವತ್ತು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬಹಿರಂಗವಾಗಿ ಪತ್ರಗಳನ್ನು ಹಂಚಿ ತಮ್ಮ ಇಡೀ ಕುಟುಂಬ ದೂರ ಉಳಿತೀವಿ ಅಂತೇಳಿ ಘೇರಾವ್ ಹಾಕಿರುವಂಥದ್ದು, ಚೀಮಾರಿ ಹಾಕಿರುವಂಥದ್ದು ಕೂಡ ಕಂಡು ಬಂದಿದೆ.